ಅಬ್ಬಾ, ಹೋಗ್ತಾ ಇರೋ ಜೀಪ್ ನಿಂದ ಹ್ಯಾಕ್ ಧುಮಕ್ಬಿಟ್ಟಿಯಲ್ಲೇ? ಸ್ವಲ್ಪ ಸ್ಲಿಪ್ ಆಗಿದ್ರೆ ಏನೇ ಗತಿ? ಏನೇ ಆಗ್ಲಿ ನಿನಗ್ ತುಂಬಾ ಧೈರ್ಯ ಕಣೆ. ಅದು ಧೈರ್ಯ ಅಲ್ಲ ಕಣೆ. ಮತ್ತೆ ಲವ್ ಆದ್ರೆ ಜೀಪ್ ನಿಂದ ಹಾರ್ಬೋದೇನೆ? ಜೀಪ್ ನಿಂದೇನೆ ಲವ್ ಇದ್ರೆ ಪ್ಲೇನ್ ಇಂದ ಕೂಡ ಹಾರಬಹುದು. ಅವನ್ ನಿನ್ನ ಮೋಟರ್ ಬೈಕ್ ನಲ್ಲಿ ಕೂರಿಸ್ಕೊಂಡು ಎಲ್ಲಿ ಕರ್ಕೊಂಡು ಹೋದ್ನೆ? ಹೋಟ್ಲಗ? ನಿನ್ನ ಇಡೀ ಸಿಟಿ ಸುತ್ತಿದೀವಿ ಕಣೆ. ಆಮೇಲೇನು ನಿನ್ ತಲೆ. ನಾವು ಮೋಟರ್ ಬೈಕ್ ನಿಂದ ಇಳಿಲೇ ಇಲ್ಲ. ಮತ್ತೆ ಸುಮ್ಮನೆ ಹೋಗ್ತಾನೆ ಇದ್ರಾ? ಬೇರೆ ಏನು ಮಾಡ್ಲೇ ಇಲ್ವಾ? ಅವನ್ ಜೊತೆ ಹೋಗ್ತಾ ಇದ್ರೆ ಹೋಗ್ತಾನೇ ಇರ್ಬೇಕು ಅನ್ಸುತ್ತೆ ಕಣೆ. ಅವನ ಹೆಸರೇನೆ? ಗೊತ್ತಿಲ್ವೇ? ಗೊತ್ತಿಲ್ವಾ? ಕೇಳಲಿಲ್ವೇ? ಅವನಿರೋದಲ್ಲೇ? ಇಲ್ಲಿ. ಅಲ್ಲಿರೋ ಗೊತ್ತೇ. ಅವನ ಅಡ್ರೆಸ್ ಏನೇ? ನಾನ್ ಕೇಳಲಿಲ್ಲ ಕಣೆ. ಹೋಗ್ಲಿ, ಅವನ್ ಮುಖನಾದ್ರೂ ನೋಡಿದ್ಯೋ ಇಲ್ವೋ? ಇಲ್ಲ ಕಣೆ. ಮತ್ತೆ ನೀನ್ ಅವನ ಹತ್ರ ಹೋಗಿ ಮಾಡಿದ್ದಾದ್ರೆ ಏನು? ಸುಮ್ನೆ ಹೋಗ್ತಾನೆ ಇದ್ರಾ? ಸಂಜೆವರೆಗೂ ಬೈಕ್ ನಲ್ಲಿ ಸುತ್ತಾಡ್ತಾ ಸೂರ್ಯ ಮುಳುಗೋ ಹೊತ್ನಲ್ಲಿ ಒಂದು ಮುತ್ತು ಕೊಟ್ಟ. ರವಿ, No problem. Don't worry. I am perfectly all right. ಮನುಷ್ಯನಿಗಿರೋದು ಎರಡು ಶ್ವಾಸ, ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಆದ್ರೆ ಹೃದಯದಲ್ಲಿರೋ ವಿಶ್ವಾಸಕ್ಕಿರೋದು ಒಂದೇ ಒಂದು ಶ್ವಾಸ. ನಾನು ಇನ್ನು ಮೇಲೆ ವಿಶ್ವಾಸ ಇಟ್ಟೆ, ಆದ್ರೆ ನೀನು ಬೇರೆ ಒಬ್ಬನ ಮೇಲೆ ವಿಶ್ವಾಸ ಇಟ್ಟೆ. ಏನಾಯ್ತು ರವಿ? No problem. Don't worry. I'm perfectly all right. ಶಶಿ, ನೀನು ಚೆನ್ನಾಗಿರ್ಬೇಕು. ನೀನು ಪ್ರೀತಿಸಿದೊನ್ನೆ ಮದುವೆ ಆಗಬೇಕು. ನನ್ನ ಒಂದೇ ಒಂದು ಆಸೆ ಏನು ಅಂದ್ರೆ ನೀನು ದೀರ್ಘ ಸುಮಂಗಲಿಯಾಗಿರ್ಬೇಕು. ರವಿ, ನೋ ಪ್ರಾಬ್ಲಮ್. ಇದು ಪ್ರೇಮಾಭಿಷೇಕಮ್ಮಲ್ಲಿ ನಾಗೇಶ್ವರರಾವ್ ಮಾತಾಡಿದ ಡೈಲಾಗ್ ಅಲ್ಲ, ಬಂಧನದಲ್ಲಿ ವಿಷ್ಣುವರ್ಧನ್ ಮಾತಾಡಿದ್ದು ಅಲ್ಲ, ನನ್ನ ಸ್ವಂತದ್ದು. ಸಾಗರ್, ಸಂಗಮ್, ತ್ರಿವೇಣಿ ರವಿ, ಎಲ್ಲ ಥಿಯೇಟರ್ ಹೆಸರಲ್ಲ, ಸಿನಿಮಾ ಹೆಸರುಗಳು. ಸಾಗರ್, ಸಂಗಮ್, ತ್ರಿವೇಣಿ ಇವೆಲ್ಲ ಟ್ರಾಜಿಡಿ ಎಂಡೇ ಆದ್ರು ಅದ್ರಲ್ಲೆಲ್ಲ ಆ ಲವರ್ಸ್ ಒಂದೇ ಒಂದು ಹಾಡಾದ್ರೂ ಹಾಡಿದ್ದಾರೆ. ಆದ್ರೆ ನನ್ನ ಲವರ್ ಜೊತೆ ನಾನು ಒಂದೇ ಒಂದು ಐಸ್ ಕ್ರೀಮ್ ಕೂಡ ತಿನ್ನೋಕ್ಕಾಗ್ಲಿಲ್ಲ. ಯಶಿ, ರವಿ, ನಮ್ ಲವ್ ಶುರು ಆಗಿದ್ದೆ ಇದರಿಂದ. ಇದೇ ನಮ್ ಪ್ರೇಮದ ಸಂಕೇತ. ಈ ಪ್ರೇಮಕ್ಕೆ ಒಂದು ಸುಂದರವಾದ ಅರಮನೆ ಕಟ್ಟಿ ಬೆಚ್ಚಗ ಮುಚ್ಚಿಟ್ಟು ಮರಿ ಮಾಡ್ಬೇಕು ಅಂತ ಎಷ್ಟೆಷ್ಟೆಷ್ಟೋ ಕನಸ್ಕೊಂಡಿದ್ದೆ. ಆದ್ರೆ ಇವತ್ತು ಈ ಪ್ರೇಮಕ್ಕೆ ಒಳಗಡೆನೆ ಕ್ಯಾನ್ಸರ್ ಬಂದು ಟ್ರೀಟ್ಮೆಂಟ್ ಇಲ್ಲದೆ ಸತ್ತು ಹೋಯ್ತು. ಇನ್ ನಾನ್ ಬದುಕಿದ್ದೇನ್ ಪ್ರಯೋಜನ? ಮುಂದಿನ ಜನ್ಮದಲ್ಲಿ ಬೇರೆ ಯಾರು ನಂಗೆ ಡಿಸ್ಟರ್ಬ್ ಮಾಡದೆ ಹೋದ್ರೆ ನಾನ್ ನಿನ್ನೆ ಪ್ರೀತಿಸ್ತೀನಿ. ದೇವ್, ಬಾಯ್. ರವಿ, ಕೇಳಿಸ್ತಾ ಇದೆ ಕಿವಿ. ನೋ ಪ್ರಾಬ್ಲಮ್, ಡೋಂಟ್ ವರಿ. ಯು ಆನ್ ದ ಸ್ಟೇಜ್, ನೋ ಪ್ರಾಬ್ಲಮ್. ಸ್ಟೇಜ್ ಮೇಲೆ ಆಕ್ಟ್ ಮಾಡು ಅಂದ್ರೆ ಇಲ್ಲಿ ಬಂದು ಆಕ್ಟ್ ಮಾಡ್ತಾನೆ. ರವಿ, ಏನೇ ಆಗ್ಲಿ ಕೋಪ ಮಾತ್ರ ತುಂಬಾ ಹೆವಿ. ನನಗೆ ನಿನ್ ಮೇಲೆ ಪ್ರೀತಿನೂ ಹೆವಿ, ಹಾಗೆ ನಿನಗೇನಾದ್ರೂ ಆದ್ರೆ ಕೋಪನೂ ಹೆವಿ. ಆದ್ರೆ ನೀನ್ ಕೊಟ್ಟು ಪನಿಷ್ಮೆಂಟ್ ಮಾತ್ರ ತುಂಬಾ ಹೆವಿ. ನೀನ್ ಯಾರು ಕೂಡ ಕನಸಲ್ಲಿ ಕೂಡ ನೆನೆಸ್ಕೋಬಾರ್ದು, ಅದಕ್ಕೆ ಸ್ವಲ್ಪ ಹೆವಿಯಾಗೆ ಕೊಟ್ಟೆ. ಬೇರೆ ಮೂರು ಮಸಾಲೆ ಸರ್. ಆರ್ಡರ್ ಪ್ಲೀಸ್. ಏ ಶಿಶಾ, ನೋಯೆ ಕುಬೆ ನುಯ್ಯ ಡಬೆ ಸೇದೋ ದೀಪು ದೇವಾ ರಕತಾಬ್ ಚೌಚೌತಾಬ್ ನುಮುಜಾ ಬೆರಡ್ಲಿ ಡಬೆ
ಬೇರೆ ಇಲ್ಲಿ ರುಚಿಯಾಗಿರೋದೇನಿದೆ? ಅದೇ ನೀವಿಬ್ರು ಹೇಳ್ತಿದ್ರಲ್ಲ, ಅದನ್ನ ಬಿಟ್ರೆ ಬೇರೆ ಇಲ್ಲೇನು ಇಲ್ಲ. ಹೌದಾ? ಈಗ ನಾವು ಮಾತಾಡಿದ್ದು ನಿನಗೆ ಅರ್ಥ ಆಯ್ತಾ? ನಾನು ಈ ಹೋಟ್ಲಿಗೆ ಲೋಟ ತೊಳೆಯಕ್ ಬಂದು 25 ವರ್ಷ ಆಯ್ತು. ಸೇದೋ, ರೀಪೋ, ಡೇವಾ, ರಕಾತಾಪ್, ಚೌಚೌತಾಪ್, ನಮೂಜಾ, ವೆರಾಡ್ಲಿ. ಅದೇ ದೋಸೆ, ಪೂರಿ, ವಡೆ, ಖಾರಾಬಾ, ಚೌಚೌಬಾ, ಜಾಮೂನು, ರವೆ ಇಡ್ಲಿ. ಇದೇ ತಾನೇ ನೀವ್ ಹೇಳಿದ್ದು? ಪರವಾಗಿಲ್ವೇ? ಏನ್ ಬೇಕು ಹೇಳಿ, ಬೇಗ ತಂದ್ಕೊಟ್ಬಿಡ್ತೀನಿ. ವೆರಿ ಗುಡ್. ಲವ್ವರ್ಸ್ ಲ್ಯಾಂಗ್ವೇಜ್ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಈ ಸಪ್ಲೈ ಡ್ರೆಸ್ ಹಾಕಿದ ತಕ್ಷಣ ಬರೀ ಸಪ್ಲೈ ಮಾಡಕ್ ಗೊತ್ತು ಅಂತ ತಿಳ್ಕೊಂಡ್ಬಿಟ್ರಾ ಮೇಡಮ್? ದಿನಕ್ಕೆ 25 ಜೋಡಿ ತರ 25 ವರ್ಷಕ್ಕೆ ಎಷ್ಟು ಜೋಡಿಗಳಿಗೆ ಕ್ಲೀನ್ ಆಗಿ ಸಪ್ಲೈ ಮಾಡಿರ್ಬೋದು? ಹಾ, ಬೇಗ ಹೇಳಿ, ಏನ್ ಬೇಕು ತಂದ್ಕೊಟ್ಬಿಡ್ತೀನಿ. ಫಿಕಾ. 2 ಫಿಕಾ. 2 ಫಿಕಾ ಹೇಳಕ್ ಇಷ್ಟೊತ್ತು ಬೇಕಾ? ಅಪ್ಪ ಏನ್ ಮಾತಾಡ್ತಾನಲ್ವಾ? ಅದು ಬಿಸಿಬೇಳೆ ಭಾತ್ ಜಾತಿ, ಅದಕ್ಕೆ ಬಿಸಿ ಬಿಸಿಯಾಗಿದ್ದಾನೆ. ಹಾ, ಫಿಕಾ. Cheers. ಅಬ್ಬಬ್ಬಾ, ಫಿಕಾನಲ್ಲೂ ಲವ್. ಇನ್ನು ಎಲ್ಲೆಲ್ಲಿ ಏನಿಟ್ಟಿದಾನೋ. ಒಂದ್ ನಿಮಿಷ ತಡಿ. ಯಾಕೆ? ಈ ಕಡೆಯಿಂದ ಕುಡಿಬೇಡ, ಯಾವನ್ ಕುಡ್ತಿರ್ತಾನೋ ಆ ಕಡೆಯಿಂದ ಕುಡಿ. ಅಬ್ಬಬ್ಬಾ, ಕಪ್ಪಲ್ ಕೂಡ ಲವ್ವಾ? ಏಯ್ ಹೊಳೆ ಲಾರಿಯ ನೀರ್ಗೂ ಹೋಟೆಲ್ ಕಪ್ ಅಂಡ್ ಸಾಸರ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿದ್ವಿ. ಒಂದ್ ನಿಮಿಷ ತಡಿ. ಯಾಕೆ? ಎಡಗೈಲಿ ಕುಡಿಯೋ ಅಭ್ಯಾಸ ಇರೋರು ಈ ಕಡೆ ತಾನೇ ಕುಡ್ದಿರ್ತಾರೆ. ಅದೇ ಹೌದಲ್ವಾ? ಈ ಕಡೆನೂ ಕುಡಿದಿರ್ತಾರೆ, ಈ ಕಡೆನೂ ಕುಡಿದಿರ್ತಾರೆ. ಒಂದ್ ಕೆಲಸ ಮಾಡೋಣ, ಈ ಕಡೆಯಿಂದ ಕುಡಿಯೋಣ. ಈ ಕಡೆ ಯಾರು ಕುಡ್ದಿರಲ್ಲ. Cheers. ಒಂದ್ ನಿಮಿಷ ತಡಿ. ಯಾಕೆ? ಅಲ್ಲಿ ನೋಡು. ಅಯ್ಯೋ, ಪೂರ್ತಿ ಕಪ್ಪೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಪುಣ್ಯಾತ್ಮ. ಇನ್ಯಾವ ಕಡೆ ಕುಡಿಯೋದು ನಾವು? ಯಾಕ್ರಿ 10 ಲಕ್ಷ ರೂಪಾಯಿ ಓದೋರ್ ತರ ಕೂತಿದ್ದೀರಾ? ಒಟ್ನಲ್ಲಿ ನೀವಿಬ್ರು ಇವತ್ತು ಈ ಫಿಕಾ ಕುಡಿಯೋ ಕಾಣೆ. 2 ಸ್ಟ್ರಾ ಇದ್ರೆ ಕೊಡ್ತೀಯಾ? ಸ್ಟ್ರಾನಲ್ಲಿ ಯಾರಾದ್ರೂ ಫಿಕಾ ಕುಡಿತಾರ ಸರ್? ನಾವು ಈ ಹೊಸ ವರ್ಷದ ಹೊಸ ಲವರ್ಸ್, ನಾವು ಮಾಡೋದೆಲ್ಲ ಹೊಸ್ತು. ನಾವು ಸ್ಟ್ರಾನಲ್ಲೇ ಫಿಕಾ ಕುಡಿಯೋದು. ನೀನ್ 25 ವರ್ಷದ ಸರ್ವಿಸ್ ನಲ್ಲಿ ಇಂಥ ಲವರ್ಸ್ ನೋಡಿದ್ಯಾ? ನಮ್ಮ ಅಪ್ರಾಣಗ ನೋಡಿಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮಿಬ್ರಿಗೂ ಒಂದೊಂದು ಸ್ಟ್ರಾ ಕೊಡ್ತೀನಿ, ನೆಮ್ಮದಿಯಾಗಿ ಫಿಕಾನ್ ಹೇಳಿರಿ. ಈ ನಿಮ್ ಸ್ಟ್ರಾಲವು 100 ವರ್ಷ ಬಾಳಿ. ಐರಯ ಮಸಾಲ ದೋಸೆ ಅಂತ ಇವನ ಹಬ್ಬ. ಯುವರ್ ರೋಸ್. ನೋ, ಇಟ್ಸ್ ನಾಟ್ ಮೈ ರೋಸ್. ಇಲ್ಲ, ಇದು ನಿನ್ ರೋಸ್. ನನ್ ರೋಸ್ ಇಲ್ಲಿದೆ. ಅದು ನಿನ್ ರೋಸ್ ಅಲ್ಲ, ನನ್ ರೋಸ್. ನಿನ್ ರೋಸ್ ಇಲ್ಲಿದೆ, ನನ್ ರೋಸ್ ಅಲ್ಲಿದೆ. ಐ ಸಿ. ನಿನ್ ರೋಸು ಇಲ್ಲಿಗೆ ಹೇಗ್ ಬಂತು? ಅದು ನೀನ್ ಕೋಪ ಮಾಡ್ಕೊಡದೆ ಹೋದ್ರೆ ಹೇಳ್ತೀನಿ. ಇಟ್ಸ್ ಆಲ್ ರೈಟ್, ಕಮ್ ಆನ್. ಕ್ಲಾಸ್ ರೂಮ್ ಅಲ್ಲಿ ನನ್ನ ಪುಸ್ತಕದ ಮೇಲೆ ನಿನ್ ರೋಸ್ ಬಿತ್ತಾ? ಹೌದು. ನಿನ್ ರೋಸ್ನ ನಾನ್ ತೆಗೆದು ನಿನಗೆ ಕೊಟ್ನಾ? ಹೌದು. ಯಾಕೆ ಗೊತ್ತಾ? ಯಾಕೆ? ಯಾಕೆಂದ್ರೆ ಅದು ನಿನ್ ರೋಸು. ನಿನ್ ತಲೆಯಲ್ಲಿರೋದು ನನ್ ರೋಸು. ಕೈಲಿರೋದು ನಿನ್ ರೋಸು. ಪುಸ್ತಕದ ಮೇಲೆ ಬಿದ್ದಿದ್ದು ನಿನ್ ರೋಸು. ಅದು ನನ್ ರೋಸ್ ಆದ್ಮೇಲೆ ಇದೆ ಹೇಗ್ ನನ್ ರೋಸು? ಕನ್ಫ್ಯೂಸ್ ಮಾಡ್ಬೇಡ. ಲೈಫಲ್ಲಿ ಇದೇ ಫಸ್ಟ್ ಟೈಮ್ ನಾನೊಂದು ಹುಡುಗಿಗೆ ರೋಸ್ ಕೊಡ್ತಾ ಇರೋದು. ಕ್ಲಾಸ್ ರೂಮ್ ಅಲ್ಲಿ ನಿನ್ ರೋಸ್ನ ನಿನಗೆ ಕೊಟ್ನಾ? ಆವಾಗ ಅದೆಷ್ಟು ಭಾರವಾಗಿತ್ತು ಗೊತ್ತಾ? ಭಾರವಾಗಿತ್ತ? ನಿನ್ನ ಹೃದಯ ಅದರಲ್ಲಿತ್ತು ಅಂತ ಕಾಣುತ್ತೆ. ತುಂಬಾ ಭಾರವಾಗಿತ್ತು. ಅದಕ್ಕೆ ನಿನ್ನೆ ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಯಾಕೆ ನಿದ್ದೆ ಬರ್ಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಆಮೇಲೆ ಗೊತ್ತಾಯ್ತು ನಿನ್ನ ಹೃದಯ ನಿನಗೆ ವಾಪಸ್ ಕೊಟ್ಟಿದ್ದಕ್ಕೆ ಅಂತ. ಬೆಳಿಗ್ಗೆ ನಿಮ್ ಮನೆ ಬಾಗಿಲಲ್ಲಿ ಆ ಹೂವನ್ನಿಟ್ಟೆ. ಆದ್ರೆ ಅದರಲ್ಲಿ ನನ್ನ ಹೃದಯ ನಿಡ್ಲಿಲ್ಲ. ಯಾಕಂದ್ರೆ ಅಕಸ್ಮಾತ್ ನೀನ್ ನೋಡದೆ ಅದನ್ನ ತುಳಿದು ಬಿಟ್ರೆ, ಅದಕ್ಕೆ ಡೈರೆಕ್ಟ್ ಆಗಿ ನಿನ್ನ ಕೈಗೆ ನನ್ನ ಹೃದಯ ಕೊಡೋಣ ಅಂತ ಕಾಯ್ತಾ ಇದ್ದೆ. ನಿನ್ನ ಹೃದಯ ಇದರಲ್ಲಿದೆ. ಮೆದುಳು ಇಲ್ಲಿದೆ. ನಿನ್ನ ಹೃದಯ ಬಿಸ್ಲಿಗಿಟ್ರೆ ಒಣಗೋಲ್ವಾ? ನೋ, ಇಟ್ ಈಸ್ ಡ್ರೈ ಪ್ರೂಫ್. ಗಾಳಿಗೆ ಉದುರಲ್ವಾ? ನಾಟ್ ಎಟ್ ಆಲ್, ಇಟ್ ಈಸ್ ಉದುರು ಪ್ರೂಫ್. ನೀರಿಗೆ ಬಿದ್ರೆ ಮುದುರಲ್ವಾ? ನೋ, ಇಟ್ ಈಸ್ ವಾಟರ್ ಪ್ರೂಫ್ ಆಲ್ ಸೀಸನ್ ಹಾರ್ಟ್. ಒಂದ್ ನಿಮಿಷ ಟೆಸ್ಟ್ ಮಾಡಿ ಹೇಳ್ತೀನಿ. ಅಯ್ಯೋ, ಇಷ್ಟಕ್ಕೆ ಹೇಗ್ ಮುದುರೋಯ್ತು? ಇಂಥ ಹೃದಯ ನನಗ್ ಕೊಡಕ್ ಬಂದಿದೀಯಲ್ಲ. ನಿನ್ನ ಮೆದುಳು ಇಲ್ಲಿಲ್ಲ, ಅಲ್ಲಿದೆ.